ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಯೇಸುವಿನ ನಾಮದಲ್ಲಿ ವಂದನೆಗಳು. ನೀವೆಲ್ಲ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಕರ್ತನಿಗೆ ಸ್ತೋತ್ರ. ಪ್ರೀತಿಯ ದೈವಜನವೇ, ನಮಗೆ ಅನೇಕ ವಿರೋಧಿಗಳು, ಶತ್ರುಗಳು ಇದ್ದಾರೆ. ಕೆಲವು ಗಾದೆ ಮಾತುಗಳನ್ನು ನಾವು ನೋಡುವಾಗ ಹಿಂದಿಯಲ್ಲಿ ಹೇಳುತ್ತಾರೆ, ನಿನಗೆ ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅಂತಾರೆ. ಈ ಮಧ್ಯಕಾಲದಲ್ಲಿ ಕೆಲವರು ಹೇಳ್ತಾರೆ ದುಶ್ಮನ್ ಕಹಾ ಹೈ ಅಂದರೆ ಫ್ಯಾಮಿಲಿ ತುಂಬ ಹೈ ಅಂತ ಹೇಳ್ತಾರೆ. ಅಂದರೆ ದುಶ್ಮನ್ ಎಂಬುದಾಗಿ ಹೇಳುವಾಗ ಶತ್ರು ಎಲ್ಲಿದ್ದಾರೆ ಎಂದು ಕೇಳಿದರೆ ನನ್ನ ಪಕ್ಕದಲ್ಲೇ ಇದ್ದಾರೆ, ನನ್ನ ಕುಟುಂಬದಲ್ಲೇ ಇದ್ದಾರೆ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮೊದಲು ಊರು ತುಂಬ ಶತ್ರುಗಳಿದ್ದರು, ಆದರೆ ಈಗ ನಮ್ಮವರೇ ನಮಗೆ ಶತ್ರುಗಳಾಗಿದ್ದಾರೆ. ಸ್ವಂತ ತಂದೆ ತಾಯಿಗಳು, ಮಕ್ಕಳು, ಸಹೋದರ ಸಹೋದರಿಯರು, ಎಷ್ಟೋ ಕೋರ್ಟು ಕೇಸುಗಳು, ವಿರೋಧಗಳು, ಆಸ್ತಿ ವಿಷಯವಾಗಿ, ಮನೆ ವಿಷಯವಾಗಿ, ಹಣ ವಿಷಯವಾಗಿ, ವ್ಯಾಪಾರದ ವಿಷಯವಾಗಿ, ತಿನ್ನುವುದರ ವಿಷಯವಾಗಿ, ಗಳಿಸುವುದರ ವಿಷಯವಾಗಿ ಅನೇಕ ಶತ್ರುತ್ವಗಳನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ದೇವರನ್ನು ನಂಬಿದಂಥ ಮಕ್ಕಳಿಗೆ ಇದನ್ನೂ ಮೀರಿ ಸೈತಾನನ ಶತ್ರುತ್ವವು ಕೂಡ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆ ದುಷ್ಟನಾದ ಸೈತಾನನು ನಮ್ಮವರ ಮೂಲಕವಾಗಿ ಕ್ರಿಯೆಗಳನ್ನು ಮಾಡುತ್ತಾ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಾ ನಮ್ಮ ಜೀವಿತದಲ್ಲಿ ಸಂತೋಷವೇ ಬರಬಾರದು, ಸಮಾಧಾನವೇ ಇರಬಾರದು, ನೆಮ್ಮದಿಯಿಂದ ಇರಲೇಬಾರದು ಎಂಬ ರೀತಿಯಲ್ಲಿ ದುಷ್ಟನು ಕೆಲಸ ಮಾಡುತ್ತಾ ಇರುತ್ತಾನೆ. ದೇವರು ಒಂದು ಮಾತಿನ ಮೂಲಕವಾಗಿ ಈ ರೀತಿಯಾಗಿ ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾರೆ. ಕೀರ್ತನೆಗಳು 18:3 ವಾಕ್ಯದಲ್ಲಿ, ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂದು ಹೇಳುತ್ತಾ ಇದೆ. ನಾನು ಕರ್ತನಿಗೆ ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ನನ್ನನ್ನು ರಕ್ಷಿಸುತ್ತಾನೆ ಎಂಬುದಾಗಿ ದಾವೀದ ಭಕ್ತನು ತನ್ನ ಅರಸನಾದ ಸೌಲನಿಗೆ ಒಳ್ಳೆಯದನ್ನೇ ಮಾಡಿದನು. ತನಗಾಗಿ ಯುದ್ಧ ಮಾಡಿ ಗೊಲ್ಯಾತನನ್ನು ಕೊಂದನು. ಅನೇಕ ಯುದ್ಧಗಳನ್ನು ಮಾಡಿ ಸೌಲನಿಗೆ ಒಳ್ಳೆಯದನ್ನೇ ಮಾಡಿದನು. ಸೌಲನು ಕೂಡ ಒಳ್ಳೆಯವನಂತೆ ತನ್ನ ಮಗಳನ್ನು ಕೊಟ್ಟು ಅವನನ್ನು ಒಂದು ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಮಾಡಿಕೊಂಡನು. ಆದರೆ ಅವನಲ್ಲಿರುವಂಥ ದ್ವೇಷ, ದುರಾತ್ಮನು ಸೌಲನ ಹೃದಯದಲ್ಲಿ ಮಾಡಿದ ಕೆಲಸ ದಾವೀದನನ್ನು ಕೊಲ್ಲುವುದಕ್ಕೆ ಆತನನ್ನು ಪ್ರೇರೇಪಣೆ ಕೊಟ್ಟಿತು. ಮಾವನಾಗಿದ್ದವನು, ಸ್ವಂತದವನಾಗಿದ್ದವನು, ತನ್ನ ಅರಸನಾಗಿರುವಂಥವನು, ದಾವೀದನು ಅಳಿಯನಾಗಿರುವಂಥವನ ಹೆಸರನ್ನು, ಅವನ ಉನ್ನತಿಯನ್ನು, ಅವನು ಚೆನ್ನಾಗಿರುವುದನ್ನು ಸಹಿಸಲಾರದೆ ಈ ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದನು. ಈ ಮಧ್ಯಕಾಲಗಳಲ್ಲಿ ಅತ್ತೆ, ಸೊಸೆ, ಮಾವ, ಬಾವೈದ ಎಲ್ಲ ಸಂಬಂಧಗಳಲ್ಲಿ ನೋಡುವಾಗ ದ್ವೇಷ, ಕೋಪ ಸಾಧಾರಣವಾಗಿ ಅದು ಅವರಿಂದ ಬಂದದ್ದಲ್ಲ. ದುರಾತ್ಮನು, ದುಷ್ಟನಾದ ಸೈತಾನನು ಅವರನ್ನು ಪ್ರೇರೇಪಿಸಿ ಮನುಷ್ಯನ ಸಮಾಧಾನ ಹಾಳು ಮಾಡಬೇಕು, ಇವರ ಸಂತೋಷವನ್ನು ಕೆಡಿಸಬೇಕು, ಇವರು ಯಾವಾಗಲೂ ಚೆನ್ನಾಗಿರಬಾರ್ದು ಎಂಬ ಉದ್ದೇಶದಿಂದಲೇ ತಮ್ಮ ಜೊತೆಯಲ್ಲಿರುವಂಥವ್ರನ್ನೇ, ನಾನು ಹೇಳಿದ್ನಲ್ಲ ಗಾದೆ ಮಾತು, ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅಂತಾರೆ, ಫ್ಯಾಮಿಲಿ ತುಂಬ ಹೈ ಅಂತ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಇದನ್ನು ನೋಡುವಾಗ ದುಶ್ಮನ್ ಕಹಾ ಹೈ ಅಂದರೆ ಶತ್ರು ಎಲ್ಲಿದ್ದಾನೆ ಅಂತ ಹೇಳಿದರೆ ಶತ್ರು ನಮ್ಮವರ ಮೂಲಕವಾಗಿ ಕ್ರಿಯೆ ಮಾಡುತ್ತಾ ಇದ್ದಾನೆ. ಇವತ್ತು ಪ್ರಿಯ ದೇವಜನವೇ, ನೀವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮವರಿಗಾಗಿ, ಪ್ರತಿಯೊಬ್ಬರಿಗಾಗಿ ಪ್ರತಿದಿನ ಪ್ರಾರ್ಥಿಸಬೇಕು. ಆ ಮೂಲಕವಾಗಿ ಸೈತಾನನು ಅವರನ್ನು ಆವರಿಸಿಕೊಳ್ಳದಂತೆ, ನಿನ್ನ ಕುಟುಂಬದ ವ್ಯಕ್ತಿಗಳನ್ನು ಮುಟ್ಟದ ಹಾಗೆ ನೀವು ಅವರ ಸುತ್ತಲೂ ಬೆಂಕಿಯ ಪ್ರಾರ್ಥನೆಯ ಬೇಲಿಯನ್ನು ಹಾಕಿರಿ. ಆಗ ಆ ಕೆಟ್ಟ ಆಲೋಚನೆಗಳು ನಿಮ್ಮ ಅತ್ತೆಯಲ್ಲಿ, ಸೊಸೆಯಲ್ಲಿ, ನಿಮ್ಮ ಸಹೋದರಿಯಲ್ಲಿ, ಸಹೋದರನಲ್ಲಿ, ಮಾವನಲ್ಲಿ, ಅಳಿಯನಲ್ಲಿ ಯಾರಲ್ಲಿಯೂ ಬಾರದ ಹಾಗೆ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷ, ಸಮಾಧಾನ ಉಂಟಾಗಲಿ ಎಂದು ನಾವು ಕೇಳಿಕೊಳ್ಳೋಣ. ಖಂಡಿತ ದುರಾತ್ಮನು ಅದಕ್ಕೆ ಮೀರಿ ಪ್ರಯತ್ನಿಸುವ ಪ್ರತಿ ಕಾರ್ಯದಿಂದ ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನು. ಹಾಗಾದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ದಯಮಾಡಿ ನನ್ನನ್ನು ಕರುಣಿಸು, ನನಗಿರುವ ಈ ಶತ್ರುಗಳಿಂದ ಅಂದರೆ ಸಮಸ್ಯೆಗಳಿಂದ ನನ್ನನ್ನು ರಕ್ಷಿಸಯ್ಯ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಮಹೋನ್ನತನು, ಪರಿಶುದ್ಧನು, ಸರ್ವಶಕ್ತನಾಗಿರುವ ಆತನೇ, ನಮಗಿರುವ ಎಲ್ಲ ಶತ್ರುತ್ವಗಳಿಂದ, ಸಮಸ್ಯೆಗಳಿಂದ, ವಿರೋಧಿಗಳಿಂದ, ಮೋಸದಿಂದ, ವಂಚನೆಗಳಿಂದ ನೀನು ನಮ್ಮನ್ನು ರಕ್ಷಿಸಯ್ಯ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಕೇಳಿ ದೇವಭಕ್ತರನ್ನು
ಈ ವಾಕ್ಯಾನುಸಾರವಾಗಿ ನೀವು ಅನುಗ್ರಹಿಸಿ ಆಶೀರ್ವದಿಸುತ್ತೀರಿ ಎಂದು ನಮ್ಮ ಕರ್ತನೂ ರಕ್ಷಕನೂ ಒಡೆಯನು ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.